ನಮಸ್ಕಾರ ಇಂಚೋಲ್ಲರ್ ಮಾತಾ ಯಾನೀನಿ ಚಿತ್ರದುರ್ಗ ಕೋಟೆಗೆ ಬೈದೆ. ಈ ಕೋಟೆಗೆ ಕಲ್ಲಿನ ಕೋಟೆ ಬೊಕ 7 ಸುತ್ತಿನ ಕೋಟೆ ಅಂದ್ಲ ಪನ್ಪೇರು. ಅದಕ್ಕೆ ಎಣ್ಣೆ ಕೊಳ ನಿರ್ಮಾಣ ಮಾಡಿದ್ರು ನೋಡಿ. ಉಟ್ಟು ಬಂಡೆಲೆ ಕೊರೆದರೆ 9 ಅಡಿ ಆಳ ಇದೆ, 12 ಅಡಿ ಉದ್ದ ಇದೆ. ಎಣ್ಣೆ ಸ್ಟೋರ್ ಮಾಡಿದ್ರೆ ಸುತ್ತಮುತ್ತ ಗ್ರಾಮಸ್ಥರು ಕೊಟ್ಟಂತ ಎಣ್ಣೆ ಇಲ್ಲಿ ಸ್ಟೋರ್ ಮಾಡ್ತಿರ್ತದ. ವಂಗೆ ಅಕಲ್ ಅಟ್ಯಾಕ್ ಮಾಡ್ತೀನ ಪ್ಲೇಸ್ ದಾಲ ಮಾಡಬೇಕಂದ್ರೆ ವೀರಭದ್ರನ ಬಾಗಿಲು ಪಾಯ್ಸನ್ ಡೋರ್ ಅಂತಂದ್ರು. ಆಗಿನ ಡೋರ್ಗಳಿಗೆ ಚೂಪಾದ ಕತ್ತಿಗಳನ್ನ ಫಿಟ್ ಮಾಡಿಬಿಟ್ಟು ವಿಷ ಲೇಪನ ಮಾಡಿರೋರು. ಆನೆ ಮುಖದ ಪುಷ್ ಮಾಡಿದಾಗ ಆನೆಗೆ ಚುಚ್ಚಿ ಆನೆನೇ ಸಾಯ್ಬೇಕು. ಇಂಜಸ್ಗಳು ತಿರಣಿಗಳು ಎಲ್ಲ ವುಡನ್ ಡೋರ್ಗಳು, ಡಬಲ್ ಡೋರ್ಗಳು ಬಿಸಿಲು ಮಳೆಗೆ ಹೋಗಿದಾವೆ. ನೋಡ್ಬೇಕು, ಇದೇ ರೂಟಲ್ಲಿ ಬರಬೇಕು. ದೇವಸ್ಥಾನ ಎಲ್ಲ ಉಂಟಾ? ಪುಷ್ ಮಾಡಿದಾಗ ಶೇಕ್ ಆಗುತ್ತಲ್ಲ. ಗುಳಿ ಚಿತ್ರ ಕಾಣುತ್ತಾರೆ ಅವಾಗಿನ ಪೂರ್ವಜರು ಮೇಡಮ್. ಇಲ್ಲಿ ಆದಿಮಾನವರ ವಾಸವಾಗಿರುವಂತ ಪುರಾವೆಗಳು ಮೇಡಮ್ ಅವರೇ ಇದೆಲ್ಲ ಮೇಡಮ್. ಅವ್ರು ಇಷ್ಟವಾದ ಪ್ರಾಣಿಗಳನ್ನ ಬೇಟೆಯಾಡಕ್ಕೆ ಲೈಫ್ ಬರ್ಬೇಕಂತ ಕಾನ್ಸೆಪ್ಟ್ ಸರ್. ಮೀನ್ಸ್ ಕೋಟೆ, ಅದಕ್ಕೆ ವಿಚಿತ್ರವಾದ ಕಲ್ಲುಗಳಿಂದ ಕೂಡಿದಕ್ಕೆ ಚಿತ್ರದುರ್ಗ. ಇದು ಹೈದರಾಲಿ ಆಳ್ವಿಕೆ ಹೆಸರು ಚೇಂಜ್ ಮಾಡ್ತಾರೆ ಮೇಡಮ್ ಅವ್ರೆ, ಫರತಾಬಾದ್ ಅಂತ. ಬ್ರಿಟಿಷರ ಕಾಲಕ್ಕೆ ಚಿಟಾಲದುರ್ಗ. ಇದು ದ್ವಾಪರಯುಗದಲ್ಲಿ ಇಡಂಬ ಪಟ್ಟಣ. ನಮ್ಮ ಮಯೂರವರ್ಮನ ಕಾಲದಲ್ಲಿ ಚಂದ್ರವಳ್ಳಿ ಪ್ರದೇಶ, ವಿಜಯನಗರ ಕಾಲದಲ್ಲಿ ಬೆಮ್ಮತ್ತನೂರು, ಹೊಯ್ಸಳರ ಕಾಲದಲ್ಲಿ ಸುಳುಗಲ್ಲು ದುರ್ಗ. ಈಗಲೂ ಪ್ರದೇಶ ಮೇಲ್ದುರ್ಗ, ಸಿಟಿ ಇರೋದು ಚಿತ್ರದುರ್ಗ. ಅದಕ್ಕೆ ಒಬ್ಬೊಬ್ಬರು ಆಳ್ವಿಕೆ ಒಂದು ಹೆಸರು ಸಿಗುತ್ತೆ. ದೀಪದ ಕಂಬವಾ? ಈ ರೂಮಲ್ಲಿ ನಾಣ್ಯ ಸ್ಟೋರ್ ಮಾಡಿದ ಒಂದು ATM ತರ ಮೇಡಮ್. ಆಗಿನ ಕಾಲದ 40 ಅಡಿ ಡೀಪ್ ಇತ್ತಂತೆ. ಕೆಳಗಡೆ ನಾಣ್ಯ ಹಾಕಿಬಿಟ್ಟು ಮೇಲೊಂದು ಬಂಡೆ ಹಾಕಿಬಿಟ್ಟು ಒಂದು ಶಿವಲಿಂಗ ಇಟ್ಟಿರೋದು. ಹೊರಗಡೆ ಶತ್ರು ಯಾರನ್ನ ಬಂದ್ರೆ ಅದು ನೋಡಿ ದೇವಸ್ಥಾನ ತೋಡಿ ಕೈ ಮುಕ್ಕೊಂಡು ಹೋಗ್ಬೇಕು. ಇಲ್ಲರೂ ನಿಮ್ಮ ಹತ್ರ ಸೀಕ್ರೆಟ್ ಲಾಕರ್. ಅದಕ್ಕೆ ಆಲ್ಮೋಸ್ಟ್ ಹಳೆ ದೇವಸ್ಥಾನಕ್ಕೆ ನಿಧಿ ಐತಂತ ವಿಗ್ರಹ ಹೊಡಿಯೋದು ಅದೇ ಉದ್ದೇಶ. ಕೋಟೆಗೆಲ್ಲ ಆಗಿರೋದು ಅದೇ ಉದ್ದೇಶದ ಮೇಡಮ್. ಇದೆಲ್ಲ ಫುಲ್ ರೂಫ್ ಇತ್ತಂತ ಮಾಳಿಗೆ ಮನೆ ತರ ಎಲ್ಲ ಬಿದ್ದೋಗಿದೆ. ಕಚೇರಿಯಿಂದ ಆಡಳಿಸಿದ್ರೆ ತಾಂಕದ ನಾಣ್ಯ ಫ್ರೆಂಡ್. ಆ ಕಡೆದು ತಂಗಿ ಹೊಂಡ ಮೇಡಮ್ ಮೇಡಮ್. ಇದು ಅಕ್ಕ ತಂಗಿಯರು ಹೊಂಡ ಅಂತ ಹೆಸರು ಬರೋಕ್ಕಿಂತ ಮೊದಲು ಇದು ಕುಡಿಯ ನೀರಿಗಾಗಿ ನಿರ್ಮಾಣ ಮಾಡಿರೋಂಥ ಕೊಳಗಳು. ಓಬಣ್ಣ ನಾಯಕ್ ಎಂಬ ರಾಜ ಪ್ರಜೆಗಳಿಗೆ 10 ಅಲ್ಲ 12 ವರ್ಷ ಮಳೆ ಬರಲ್ಲ ಅಂದ್ರೂ ಬಿದ್ದಂಥ ನೀರನ್ನು ಸ್ಟೋರೇಜ್ ಮಾಡಿಬಿಟ್ಟು ಆಗಿನ ಕಾಲದಲ್ಲಿ ನ್ಯಾಚುರಲ್ ಫಿಲ್ಟರ್ ಮಾಡಿ ನೀರು ಕೊಡ್ತಾರೆ. ನೀವು ಮುಂದೆ ತಣ್ಣೀರಿದವನು ಈಗಲೂ ನೋಡ್ಬೋದು ಮೇಡಮ್ ಅವರೇ. ಮತ್ತು ಇದು ಅಕ್ಕ ತಂಗಿ ಅಂತ ಯಾಕೆ ಬಂತಂದರೆ 1779ರಲ್ಲಿ ಹೈದರಾಲಿ ವರ್ಷ ಕೋಟೆ ಇದು. ಅವ ಮದಕರಿ ನಾಯಕನ ಸರಿ ಹಿಡ್ಕೊಂಡು ಹೋಗ್ಬಿಟ್ಟು ಶ್ರೀರಂಗಪಟ್ಟಣ ಜೈಲಲ್ಲಿ ಬಂಧಿಸಿರ್ತಾರೆ. ಅವನ್ನಲ್ಲಿ ಬಂಧಿಸಿದ ಮೇಲೆ ಮದಕರಿ ನಾಯಕ ಇಬ್ಬರು ಹೆಂಡ್ತಿಯರು, ಬಂಗಾರಮ್ಮ ಪದ್ಮಮ್ಮ. ಈ ರಾಜ ಸರಿ ಹಿಡಿದ ಮೇಲೆ ರಾಣಿಯರಿಗೆ ರಕ್ಷಣೆ ಇಲ್ದಂಗೆ ಆಗುತ್ತೆ. ಅವ್ರು ಟಾರ್ಚರ್ ತಡಿಲಾರ್ದ ಅಕ್ಕ ಒಂದ್ರೆ ತಂಗಿ ಒಂದ್ರೆ ಬಿದ್ದು ಸಾಯ್ತಾರೆ ಮೇಡಮ್. ಅವಾಗಿನದು ಇದು ಅಕ್ಕ ತಂಗಿಯರು ಹೊಂಡ. ಇದ್ರ ಮೂಲ ಹೆಸರು ಅಕ್ಕಪಕ್ಕ ಇದಾವಲ್ಲ ಜೋಡು ಹೊಂಡ, ಕರಿಕಲ್ ಹೊಂಡ ಅಂತ ಕರೀತಾರೆ ಮೇಡಮ್. ಅಕ್ಕ ತಂಗಿಯರು ಹೊಂಡ ಮೇಡಮ್ ಅವರೇ. ಅಲ್ಲಿದ್ದ ನೀರು ಫಿಲ್ಟರ್ ಆಗಿ ಬರ್ತಿರೋದು. ನ್ಯಾಚುರಲ್ ನೀರು, ನ್ಯಾಚುರಲ್ ಫಿಲ್ಟರ್ ಮೇಡಮ್ ಅವರೇ. ತನ್ನ ಗಂಡನಿಗೆ ಊಟಕ್ಕೆ ಕುಣಿಸಿಬಿಟ್ಟು ನೀರಿರಲ್ಲ, ಇಲ್ಲಿಗೆ ಬರೋದು. ಇಲ್ಲಿದ್ದ ನೀರು ತಗೊಂಡೋಗ್ಬೇಕಾದ್ರೆ ಹೈದರಾಲಿ ಸೈನಿಕರು ನೋಡೋದು. ಇದು ತಣ್ಣೀರು ದೋಣಿ ಅಂತ ಕರ್ತಾರೆ ಮೇಡಮ್ ಅವರು. ಮೊದಲ ಡ್ರೈವ್ ಮೇಡಮ್ ಅವರು. ನೀವು ಎಂತ ಬೇಸಾಯಕ್ಕೆ ಬನ್ನಿ.
ಅವ್ರು ಅಲ್ಲಿಂದ ಇಲ್ಲಿಗೆ ನೀರಿಗೆ ಬರೋದಾ? ಒಬ್ಬ ಒಂದು ವಾಸದ ಮನೆಯ. ಓಕೆ. ಒಬ್ಬ ಮನೆ ದೇವರೇ ಪೂಜೆ ಮಾಡ್ತಾರೆ. ನಮ್ಮಪ್ಪ ಆಂಜನೇಯ ಮೇಡಮ್ ಅವರೇ. ಹಾಂ, ಒಬ್ಬವ ಮಾಡಿ. ಒಬ್ಬ ಮನೆ ದೇವರೇ ಪೂಜೆ ಮಾಡ್ತಿದ್ರು. ಹಾಂ ನೋಡಿ, ಇದು ಎಕ್ಸಿಟ್ ರೂಟ್ ಮಾಡಿ ಇತ್ಲ ಬಾಗಿಲು ಹೊರಗಡೆ ಹೋಗೋ ಬಾಗಿಲು ಈಗ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿದ್ದಾರೆ ಮೇಡಮ್ ಅವರೇ. ಹಾಂ ಕೆಳಗೆ ಹೋಗಿದೆ ಓಬವ್ವನ ಹಾಂ. ಇಲ್ಲಿದ್ದು ಹೊರಗೆ ಹೋಗೋದಾ? ಇಲ್ಲಿ ಯಾವಾಗ ಇಟ್ಕೊಳ್ಳಿ ಈಗಿಲ್ಲ. ಓಕೆ. ಹಾಂ. ಆ ಯುದ್ಧದಲ್ಲೂ ಮದಕರಿ ನಾಯಕ ಜೈಗಳಿಸ್ತಾನೆ, ಆದ್ರೂ ಓಬವ್ವ ಸಾಯ್ತಾರೆ. ಅದು 1777. ಅವನಿಗೆ ತೆಗಿತದೆ. ಮೆಲ್ಲ ಇವ್ರು ಆ ಕಡೆಯಿಂದ ಬರ್ತಿದ್ದದ ಹೈದರಾಲಿ? ಚಪ್ಪಲ್ ತೆತ್ತ ಓಡ ಅಂತ ಯಾವಾಗ ಗಲೀಜು ಜನಕ್ಕೂ ತುಲೆ ಗಲೀಜು ಅಂತ ಹೇಳ್ತಾರೆ.